Krishna, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವಿವತ್ತು ವರ್ಷದ ಮೊದಲನೇ ಭಾನುವಾರ ನಡೆಯುವಂತಹ ಚಿತ್ರಸಂತೆಯಲ್ಲಿದ್ದೀವಿ. ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇರುವಂತಹ ಚಿತ್ರಸಂತೆಯಲ್ಲಿ ಈ ಬಾರಿ ಏನೇನೆಲ್ಲ ಇದೆ ಎಲ್ಲ ತೋರಿಸ್ತೀನಿ. ಅದಕ್ಕೂ ಮೊದಲು ಈ ಬಾರಿಯ ಚಿತ್ರಸಂತೆಯ ಥೀಮ್ ಅಂದರೆ ಗರ್ಲ್ ಚೈಲ್ಡ್, ಹೆಣ್ಣು ಮಗಳ ಬಗ್ಗೆ ಒಂದು ಏನದು ಥೀಮ್ ಇಟ್ಕೊಂಡು ಈ ಬಾರಿ ಚಿತ್ರಕಲಾ ಪರಿಷತ್ನಲ್ಲಿ ಚಿತ್ರಸಂತೆಯನ್ನು ಆಯೋಜನೆ ಮಾಡಿರುವಂಥದ್ದು. ಹೆಣ್ಮಕ್ಳಿಗೆ ಭಾಳಷ್ಟು ಸಮಸ್ಯೆಗಳು ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಗರ್ಲ್ ಚೈಲ್ಡ್ ಮೇಲೆ ಅಬ್ಯೂಸ್ಮೆಂಟ್ ಮಾಡಿರೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಹಿಂಸೆಗಳನ್ನು ಹೆಣ್ಮಕ್ಳು ಅನುಭವಿಸ್ತಾನೆ ಇದ್ದಾರೆ. ಸೊ ಅದನ್ನು ಥೀಮ್ ಆಗಿ ಇಟ್ಕೊಂಡು ಅದೆಲ್ಲವೂ ಕೂಡ ನಿವಾರಣೆ ಆಗಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಈ ಬಾರಿ ಚಿತ್ರಸಂತೆ ನಡೀತಾ ಇದೆ. ಸೊ ಏನೇನೆಲ್ಲ ಇದೆ ನೋಡೋಣ ಬನ್ನಿ. ಲೈಟಿಂಗಿಗೆ ಅಂತ ಅವೆಲ್ಲ ಏನಿದು? ಆರ್ಟಿಕ್ ವಿಷನ್ ಸಖತ್ತಾಗಿದೆ ಅಲ್ಲ? ಅದಕ್ಕೇನು ಆರ್ಟಿಕ್ ವಿಷನ್ ಅಂತಾನೆ ಹೇಳ್ತಾರಾ? ಏನು ಕತೆ? ಪುನೀತ್ ಮಾಡಿರೋದು. ತಿರುಪತಿ, ತಿಮ್ಮಪ್ಪ, ಬುದ್ಧ, ಆನೆಗಳಂತೂ ಎಷ್ಟು ರಿಯಲಿಸ್ಟಿಕ್ ಆಗಿ ಅನಿಸ್ತಾ ಇದೆಲ್ಲ, ಚೆನ್ನಾಗಿದೆ. ಫುಲ್ ಒಂಥರ ನೋಡೋದು ಮನೆಗೆ ಏನಾದ್ರು ಡೆಕೋರೇಟಿವ್ ಆಗಿ ಹಾಕೊಳ್ಳೋಕೆ ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಡ್ತೀವಲ್ವ. ರಿಟರ್ನ್ ಗಿಫ್ಟ್ಸ್ ಅನ್ನೋದಕ್ಕಿಂತ ಮನೆಗೆ ಏನಾದ್ರು ಹೋಮ್ ವಾರ್ಮಿಂಗ್ ಅದೆಲ್ಲ ಹೋಗ್ತೀವಲ್ಲ, ಅವಾಗ ಗಿಫ್ಟ್ ಕೊಡೋ ತರ ಚೆನ್ನಾಗಿದೆ ನೋಡಿ ಅಲ್ಲ, ಫೋಟೋ ಫ್ರೇಮ್ಸ್ ಅಲ್ಲಿ. ಇದೆಲ್ಲ ಏನ್ ಐಟಮ್ಸ್? ಇದು ಬ್ರಾಸ್, ಎಲ್ಲವುದು ಬ್ರಾಸ್ದೇನಾ? ಏನ್ ಕಾಸ್ಟು? ವೆರಿ ಇದು 900 ಇಂದ ಶುರು. ಓಕೆ, ಇದು 4200. 4200. ಮೆಜರ್ಮೆಂಟ್ ಮೇಲೆ ವೇರಿ ಆಗುತ್ತಾ ಅಥವಾ ಡಿಸೈನ್ ಮೇಲೆ? ಓಕೆ ಓಕೆ, ಫ್ರೇಮು ಮತ್ತೆ ಆರ್ಟಿಕಲ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗತ್ತಂತೆ. ಇದೆಲ್ಲ ಕಂಚು ಅಂದ್ರೆ ಬ್ರಾನ್ಸ್. ಓಕೆ, ಇದು ಹಾಲೋ ಕಾಸ್ಟಿಂಗ್ ಮಾಡಿದ್ರೆ ಓಕೆ, ಜ್ಯುವೆಲರಿ ಮೇಲೆ ಹೆಂಗ್ ವರ್ಕ್ ಮಾಡಿದ್ರೆ ಆ ತರ ಫೈನ್ ವರ್ಕ್ ಮಾಡಿದ್ರೆ. ಇದು ಕಾಸ್ಟ್ ಸ್ಟಾರ್ಟಿಂಗ್ ಎಲ್ಲ ಏನು? ಅದು ಗ್ರಾಮ್ 10 rupees. ಗ್ರಾಮ್ಗೆ 10 rupees. ಓಕೆ, ನೋಡಿ ಇಲ್ಲಿ ಎಲೆ ಮೇಲೆ ಎಷ್ಟು ಚಂದ ಇದೆ. ಹಿಂದೆ ನಿಮ್ಗೆ ಜರಿ ವರ್ಕ್ ಏನೋ ಇದೆ, ಸ್ಯಾರಿ ಮೇಲೆ ಮಾಡ್ತಾರಲ್ಲ ಆ ತರ. ಬಟ್ ಫ್ರೇಮ್ಸ್ ಅಲ್ಲಿ ಸಖತ್ತಾಗಿದೆ ಅಲ್ಲ? ಇಲ್ಲಿ ನೋಡಿ, ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಕೆಲವೊಂದು ಪೇಂಟಿಂಗ್ಸ್ ಮಾತ್ರನೇ ಫೇಮಸ್ ಅಲ್ಲ. ಈ ತರ ಏನಾದ್ರು ಹೊಸದಾಗಿರೋದು ಕೂಡ ಅಂದ್ರೆ ಎಲ್ಲರನ್ನ ಅಟ್ರಾಕ್ಟ್ ಮಾಡತ್ತೆ, ಮನೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮನ್ನ ಅದ್ರ ಹತ್ರ ಅದೇ ಹೇಳ್ಕೊಳತ್ತೆ, ನಾವೇನ್ ಹೋಗ್ಬೇಕಾಗಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ಒಂದು ಡಿಯರ್ ಇದು ಹೇಗ್ ಮಾಡಿದ್ದಾರೆ, ಏನ್ರಲ್ಲಿ ಮಾಡಿರೋದು ಅಂತ ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಸೋಣ. ಸರ್, ಏನ್ರಲ್ಲಿ ಮಾಡಿರೋದು ಇದು? ಮೇಡಮ್, ಇದು ಬಂದ್ಬಿಟ್ಟು ಫೈಬರ್ ನಿಂದ ಮಾಡಿರುವಂತ ಸ್ಕಲ್ಪ್ಚರ್ ಇದು. ಓಕೆ, ಸೊ ರಿಯಲಿಸ್ಟಿಕ್ ಲೈಫ್ ಸೈಜ್ ಸ್ಕಲ್ಪ್ಚರ್ ಇದು. ಓಕೆ, ಪೇಂಟಿಂಗ್ ಕೂಡ ಆಟೋಮೆಟಿಕ್ ಪೇಂಟ್ ಇರುತ್ತೆ, ಓಕೆ, ಲ್ಯಾಕರ್ಸ್ ಇರುತ್ತೆ, ಓಕೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡು ಕಡೆನಲ್ಲಿ ಇಡುವಂತದ್ದು. ಈಗ ಮಳೆ ಹೊರಗಡೆ ಇಡ್ತಾರೆ, ಎಕ್ಸ್ಟೀರಿಯರ್ ಅಂತ ಹೇಳಿದ್ರಲ್ವಾ, ಮಳೆ ಬಂತು ಅದಿದಾಯ್ತು ಅಂದ್ರೆ ಏನು ಆಗಲ್ಲ, ಚೆನ್ನಾಗಿರುತ್ತೆ. 5 to 10 years ಹೇಳ್ಬೋದು ಮೇಡಮ್. ಅದನ್ನ 5 to 10 years ವಾರಂಟಿ ಕೊಡ್ತೀರಾ? ಬೇರೆಯವ್ರು ಅಷ್ಟು ಕೊಡಲ್ಲ. ಇನ್ ಕೇಸ್ ಇದಾದ್ರೂ ಪೇಂಟ್ ಅಲ್ಲಾದ್ರೂ ರೀಪೇಂಟ್ ಕೂಡ ಮಾಡ್ಬೋದು, ರೀಪೇಂಟ್ ಮಾಡ್ಕೊಡ್ತೀರಿ. ಸರ್, ಒಂದ್ ವೇಳೆ ಜಿಂಕೆ ಬೇಡ, ಬೇರೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಿಮ್ಗೆ ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀರಾ? ಸರ್, ನಿಮ್ ಹೆಸರು? ಪ್ರವೀಣ್ ಆಚಾರ್ಯ ಅಂತ. ಎಲ್ಲಿ ಅವರು? ತೀರ್ಥಹಳ್ಳಿ ಮೇಡಮ್. ತೀರ್ಥಹಳ್ಳಿ. ಅಲ್ಲಿಗೆ ಬಂದು ಆರ್ಡರ್ ಕೊಡ್ಬೇಕಾ ಇಲ್ಲ ಆನ್ಲೈನ್ ಅಲ್ಲಿ ಕೊಡ್ಬೋದಾ? ಓಕೆ, ನಿಮ್ ನಂಬರ್ನ ಹಂಗೆ ಹಾಕಿರ್ತೀನಿ, ಅವಾಗ ಅಟ್ಲೀಸ್ಟ್ ಯೂಸ್ ಆಗ್ಬೋದು ಅನ್ಸುತ್ತೆ ಯಾರು ವಿಡಿಯೋ ನೋಡಿದವ್ರು ಹೇಳಕ್ಕೆ. ಸರಿ, ಏನಿದು? ಇದು ಕಂಪ್ಲೀಟ್? ಇದು ಕಂಪ್ಲೀಟ್ ವುಡ್ ಮೇಡಮ್, ಒಂದೇ ಪೀಸ್ ಅಲ್ಲಿ ಮಾಡಿರುವಂತದ್ದು. ಒಂದೇ ಪೀಸ್, ಎರಡೇ ಕಾಲಲ್ಲಿ ನಿಂತಿದೆ, ಎರಡು ಕಾಲ್ ಕೂಡ ಕಂಬಳದ ಕೋಣ ತರ ಕಾಣಿಸ್ತಾ ಇದೆ. ಇದು ಕಾಡ್ಕೋಣ ಮೇಡಮ್, ಓಕೆ, ಇಂಡಿಯನ್ ಬೈಸನ್. ಓಕೆ, ಮಲ್ನಾಡಲ್ಲಿ ಕಾಣಕ್ ಸಿಗುತ್ತೆ. ಒಂದೇ ಕಾಲ ಎಲ್ಲ ಎರಡು ಕಾಲು ಟಚ್ ಆಗಿದೆ, ಎರಡು ಕಾಲು ಓಪನ್ ಆಗಿದೆ. ಏನ್ ಕಾಸ್ಟ್ ಇದು? ಇದು 10,000 ಆಗಿದೆ. 10,000. ಇದು 35,000 ಆಗಿದೆ. ಡಿಯರ್ ಆದ್ರೆ 35,000. ಇದೆಲ್ಲ ಏನ್ರದ್ದು? ಇದು ಅದು ಅವ್ರದ್ದು ಬೇರೆ. ಓಕೆ, ಇದೆಲ್ಲ? ಸೊ ಇದು ಬಂದ್ಬಿಟ್ಟು ಬುದ್ಧ 3.8 ಇಂಚ್ ಇದೆ, 3 feet 8 ಇಂಚ್ ಇದೆ. ಯಾವುದು? ಬುದ್ಧ. ಇದು ಕೂಡ ಎಲ್ಲ ಕೂಡ ಆಟೋ ಪೇಂಟ್ಸ್ ಇರುತ್ತೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡು ಕಡೆ ಇಡುವಂತದ್ದು.
ಸೊ ಇದ್ರ ಕಾಸ್ಟ್ ಬಂದು 35 ಇದೆ. ಓಕೆ. ರಾಘವೇಂದ್ರ ಸ್ವಾಮಿ ಬಂದು 40,000 ಇದೆ. 40,000. ಓಕೆ. 1 ಮಂತ್ ವರ್ಕ್ ಆಗುತ್ತೆ. 1 ಮಂತ್ ವರ್ಕ್ ನಿಮಗೆ ಹಿಡಿಯುತ್ತೆ. ಓಕೆ. ಕಂಪ್ಲೀಟ್ ವರ್ಕ್ಮನ್ಶಿಪ್ ಇರುತ್ತೆ. ನೀವು ಒಬ್ರೇ ಮಾಡ್ತೀರಾ ಅಥವಾ ಟೀಮ್ ವರ್ಕ್ ಹೇಗೆ? ಮ್ಯಾಕ್ಸಿಮಮ್ ನಾವು ಒಬ್ರೇ ಮಾಡ್ತೀವಿ. ಓಕೆ. ಇನ್ ಕೇಸ್ ದೊಡ್ಡ ವರ್ಕ್ ಆದ್ರೆ ವೆಯ್ಟ್ ಇದ್ದಾಗ ಲಿಫ್ಟ್ ಎಲ್ಲ ಮಾಡ್ಲಿಕ್ಕೆ ಬೇಕಾದಾಗ ವರ್ಕರ್ಸ್ ನ. ಓಕೆ ಓಕೆ. ಯಾವ್ದು ಹೇಳ್ತೀರಿ? ಐ ಮೀನ್ ನಾವ್ ಯಾವ್ದು ಆರ್ಡರ್ ಕೊಡ್ತೀವಿ ಅದನ್ನ ಮಾಡ್ಕೊಡ್ತೀವಿ. ಯಾವ ಫೋಟೋ ಕೊಟ್ರು ಅದನ್ನ ನಾವು ಮಾಡಿ ಕೊಡ್ತೀವಿ. ಓಕೆ. ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಗೆ ಲೈಸೆನ್ಸ್ ಸರ್ ನಿಮ್ದ ಅದು ಪೇಂಟಿಂಗ್ ಯಾರ್ದು? ನಿಮ್ದ ಸರ್? ಜಲ್ಲಿಕಟ್ಟುನ ಅದು ಯಾವ್ದು? ಲೇಡಿ ಬುಲ್ ನ ಹಿಡಿತಾ ಇರೋದು ಮೇಲ್ಗಡೆ ದೊಡ್ಡ ಪೇಂಟಿಂಗ್. ಓಕೆ ಓಕೆ. ರೆಗ್ಯುಲರ್ ಆಗಿ ಜಲ್ಲಿಕಟ್ಟು ಆತರದ್ ಏನಾದ್ರು ನೋಡ್ತೀವಿ ಅಂತಂದ್ರೆ ಬಾಯ್ಸ್ ಇರ್ತಾರಲ್ವಾ, ಲೇಡಿ ಅದೇ ಡಿಫ್ರೆಂಟ್ ಇದೆಯಲ್ಲ ಅದಕ್ಕೆ ಕೇಳ್ದೆ. ಹಾ ನೋಡಿ ಅಲ್ಲಿ ಫಸ್ಟ್ ಟೈಮ್ ಈ ತರ ಒಂದ್ ನೋಡ್ತಾ ಇರೋದು. ಹುಡುಗಿರ್ಗೆಲ್ಲ ಎಲ್ಲ ಆಗತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಎಲ್ಲೂ ತೋರಿಸಿದಾರೆ ಅದನ್ನ. ಏನ್ ಕಾಸ್ಟ್ ಸರ್ ಇದು? 45 rupees. 45,000. ಓಕೆ. ಶಾಕ್ ರುಪೀಸ್ ಅಂತ ಅಂದಾಗ 45,000 ಅಂತೆ ನೋಡಿ. ಅದೇ ಅದ್ರದ್ದು ಸ್ಪೆಷಾಲಿಟಿನಾ? ಏನ್ ಆರ್ಟ್ ಅಂತಾರೆ ಇದಕ್ಕೆ? ಏನ್ ಆರ್ಟ್ ಅಂತಾರೆ ಇದಕ್ಕೆ? ಸ್ಕಲ್ಪ್ಚರ್ ಅಷ್ಟೇ. ಅಮೌಂಟ್ ಎಲ್ಲ ಇಲ್ಲೇ ಹಾಕಿದಾರಲ್ಲ. 25,000, 12,000. ಇದು ಏನೋ ಮಹಿಳೆ ಏನೋ ಕೆಲಸ ಮಾಡ್ತಾ ಇರೋದು, ಏನ್ ಮಾಡ್ತಾರಂತ ಅರ್ಥ ಆಗ್ತಿಲ್ಲ. ಅದು ಕಾಮಧೇನು. ನೋಡಿ ಇಲ್ಲಿ ಆಟ ಆಡ್ತಿರೋದು ಯಾರೋ ಹುಡುಗರು ಹಾಕಿದಾರಲ್ಲ ಇಲ್ಲಿ. ದ ಬಾಯ್ಸ್ ವರ್ ಪ್ಲೇಯಿಂಗ್ ಸ್ಪಿನ್ನಿಂಗ್ ಟಾಪ್ ಅಂತ. ಓ ಅದೆಷ್ಟು ಹೇಳಿ? ಬ್ರಾನ್ಸ್ದು 35,000. ಇಲ್ಲಿ ನೆಲ ಉಳ್ತಾ ಇರೋದು ರೈತ 40,000. ಬಟ್ ಇದೇನು ಅದು ಇದನ್ನೆಲ್ಲ ಎಕ್ಸ್ಟ್ರಾ ನೀಟಾಗೆಲ್ಲ ಫಿನಿಶಿಂಗ್ ಕೊಡ್ತಾರಲ್ಲ, ಆ ತರ ಇಲ್ಲ. ಇದೇ ಡಿಫ್ರೆಂಟ್ ಆಗಿರೋದು. ಕೆಲವ್ರಿಗೆ ಇದೇ ತರದ್ ಇಷ್ಟ ಆಗುತ್ತೆ ಅನ್ಸುತ್ತೆ ಬಹುಶಃ. ನಾವು ಬರುವಾಗ್ಲೇ ಆಲ್ಮೋಸ್ಟ್ 3 o'clock ಆಗಿತ್ತು. 3:30 ಆಗ್ತಾ ಇದೆ ಇವಾಗ. ಬಟ್ ಜನ ಜಾತ್ರೆ ಆಗ್ಬಿಟ್ಟಿದೆ. ಕಾಲಿಡಕ್ಕೂ ಜಾಗ ಇಲ್ದಿರೋಷ್ಟು ಜನ ಇದ್ದಾರೆ. ಈ ಸರಿ ಒಂದ್ 5-6 ಲಕ್ಷ ಜನ ಸೇರ್ತಾರೆ ಅನ್ನೋ ನಿರೀಕ್ಷೆ ಇದೆ ಅಂತ ಹೇಳಿ BL ಶಂಕರ್ ಅವರು ಅಂದ್ರೆ ಇದನ್ನ ಅನೌನ್ಸ್ ಮಾಡುವಾಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಂತೆ. ಬಹುಶಃ ಆಗ್ಬೋದು ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಮೋರ್ ದ್ಯಾನ್ 1500 ಏನಂತಾರೆ ಆರ್ಟಿಸ್ಟ್ಗಳು ಬಂದು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಒಂದ್ ಕಡೆ ಶೋಕೇಸ್ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಸೇಲ್ ಕೂಡ ಇದೆ. ಐ ಮೀನ್ ಒಂದೇ ಕಡೆ ನಡೆಯುತ್ತೆ ಎರಡೂನು. ಸೊ ಯಾರ್ಯಾರಿಗೆಲ್ಲ ಇಷ್ಟ ಇರುತ್ತೆ ಬಂದು ಪರ್ಚೇಸ್ ಮಾಡಬಹುದು. ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಆಲ್ರೆಡಿ ಚಿತ್ರಸಂತೆ ಮುಗ್ದು ಹೋಗ್ಬಿಟ್ಟಿರುತ್ತೆ. ಬಟ್ ಸ್ಟಿಲ್ ತುಂಬಾ ಜನ ಪ್ರತಿ ಸರಿ ಕೇಳೋದೇನಂತ ಅಂದ್ರೆ, ಒಂದ್ 2-3 ದಿನ ಇತ್ತು ಅಂತ ಅಂದ್ರೆ ತುಂಬಾ ಏನಾದ್ರು ಪರ್ಚೇಸ್ ಮಾಡೋದಕ್ಕೆ ಅಥವಾ ನಮಗೆ ಅದ್ರ ಬಗ್ಗೆ ಐಡಿಯಾ ಗೊತ್ತಾಗತ್ತೆ, ಹೋಗ್ಬೋದು. ಕೆಲವ್ರಿಗೆ ಗೊತ್ತೇ ಆಗಿರೋದಿಲ್ಲ. ಪ್ರತಿ ವರ್ಷ ಕೂಡ ಜನವರಿಯ ಫಸ್ಟ್ ಭಾನುವಾರ ಚಿತ್ರಸಂತೆ ನಡೆಯುತ್ತೆ. ಹಂಗಾಗಿ ಅದು ರೆಗ್ಯುಲರ್ ಆಗಿ ಗೊತ್ತಿರೋರು ಬರ್ತಾರೆ, ಪರ್ಚೇಸ್ ಮಾಡ್ತಾರೆ, ಹಂಗೆ ನೋಡ್ಕೊಂಡು ಹೋಗ್ತಾರೆ. ஆயில் பெயிண்டிங். ஓகே. போட்டோகிராஃபி யூஸ் பண்ணி கிரியேட்டிவா பெயிண்டிங் மாதிரி ವರ್ಕ್ பண்ணிருக்காங்க. Where are you from? ಕೊಯಂಬತ್ತೂರ್ ಇಂದ ಬಂದಿರೋರು. ಆಯಿಲ್ ಪೇಂಟಿಂಗ್ ಅಂತೆ ನೋಡಿ. ಫೋಟೋಗ್ರಾಫ್ ನ ಇಟ್ಕೊಂಡು ಈ ತರ ಒಂದು ಡ್ರಾಯಿಂಗ್ ನ ಅಂದ್ರೆ ಪೇಂಟಿಂಗ್ ನ ರೆಡಿ ಮಾಡಿದ್ದಾರೆ. ಕಾಸ್ಟ್ ಇಲ್ಲೇ ಹಾಕಿದ್ದಾರೆ ನೋಡಿ, 45,000. ಫೋಟೋ ಕೊಟ್ರೆ ನೀವ್ ಯಾವ್ದಾದ್ರು ಪೇಂಟ್ ಮಾಡ್ಕೊಡ್ತೀರಾ? ಎಸ್, ನಾವ್ ಯಾವ್ದಾದ್ರು ಒಂದು ಫೋಟೋಸ್ ಕೊಟ್ರು ಕೂಡ ಪೇಂಟ್ ಮಾಡಿ ಕೊಡ್ತಾರಂತೆ. ಎಷ್ಟು ರಿಯಲಿಸ್ಟಿಕ್ ಆಗಿ ಫೀಲ್ ಆಗತ್ತೆ ನೋಡಿ. ಇದು ಅವ್ರ ಅಪ್ಪನ ಫೋಟೋನ ಇಲ್ಲಿ ಈ ತರ ತೋರಿಸಿದ್ದಾರೆ. ಐ ಮೀನ್ ಈ ತರ ಪೇಂಟಿಂಗ್ ಆಗತ್ತೆ ರೆಡಿ ಆದ್ಮೇಲೆ ಅಂತ ಹೇಳಿ. ತುಂಬಾ ಜನ ಕಾಸೆ ಇರುತ್ತಲ್ವಾ, ಹಳೆ ಫೋಟೋಗಳನ್ನ ಕೊಟ್ಟು ಹೊಸದಾಗಿ ಅದು ಇದೆ ಅನ್ನೋ ತರ, ಇವಾಗ್ಲೂ ನಮ್ ಜೊತೆ ಇದಾರೆ ಅನ್ನೋ ತರ ಫೀಲ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಅಂತವ್ರು ಇವ್ರನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇವ್ರ ನಂಬರ್ನ ಕೂಡ ನಾನು ಆಡ್ ಮಾಡಿರ್ತೀನಿ. ಸರ್ ಬೇರೆ ಬೇರೆ ಏನ್ ಪೇಂಟಿಂಗ್ಸ್ ಇದೆ ಇಲ್ಲಿ? ಎಲಿಫೆಂಟ್, ಓಕೆ.
ರಾಜರಾಜೇಶ್ವರಿ ಅಮ್ಮದು ಒಂದು ಪೇಂಟಿಂಗ್ ಇದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಶ್ರೀಕೃಷ್ಣ, ಬೇರೆ ಬೇರೆ ತರ ಪೇಂಟಿಂಗ್ ಎಲ್ಲ ಇದೆ. ಎಷ್ಟು ರಿಯಲಿಸ್ಟಿಕ್ ಆಗಿ ಫೀಲ್ ಆಗ್ತದೆ ಅಂತ ಹೇಳಿದ್ರೆ ಅದು ಫೋಟೋ ತರನೇ ಫೀಲ್ ಆಗ್ತದೆ ಅಲ್ಲ. ಏನ್ ಕಾಸ್ಟ್ ಇದು? ಕಾಸ್ಟ್ 65,000. ಓಕೆ, ದಿಸ್ ಒನ್ ಅವ್ರದಾ? ಏನ್ ಕಾಸ್ಟ್ ಸರ್ ಇದು? 3.5 lakhs. ಓಕೆ, ನೋಡಿ ಇದು ಜಸ್ಟ್ ಒಂದು ಫೋಟೋ ಅನ್ನೋ ತರ ನಮಗೆ ಫೀಲ್ ಆಗುತ್ತೆ. ಬಟ್ ಅಲ್ಲಿ ಆರ್ಟಿಸ್ಟ್ಗಳು ತುಂಬಾ ಕೆಲಸ ಮಾಡಿರ್ತಾರೆ, ತಿಂಗಳಾನ್ಗಟ್ಲೆ ಕೆಲಸ ಹಿಡ್ದಿರತ್ತೆ. ಅದೇ ಕಾರಣಕ್ಕೆ ಅವ್ರ ಕಾಸ್ಟ್ ನ ಕೂಡ ಅಷ್ಟು ಹೇಳ್ತಾರೆ. ಇದು 6.5 lakh ಅಂತೆ. ಸರ್ ನಿಮ್ ಹೆಸರು? ಎಲ್ಲಿಂದ ಬಂದಿರೋದು ನೀವು? ಹಾ, ಮತ್ತೆ ಕನ್ನಡ ಚೆನ್ನಾಗಿ ಅರ್ಥ ಆಗ್ತಿದೆ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರೋ ಅಂತವ್ರೆ ತುಂಬಾ ಜನ ಇದ್ದಾರೆ. ಇದೆಲ್ಲ ನಿಮ್ದೇನಾ? ಓಕೆ, ಹಾ ಮತ್ತೆ ತಗೋತಾರೆ. ಹಾ, ಲೈವ್ ಪೇಂಟಿಂಗ್ ಸೆಷನ್ ಕೂಡ ನಡೀತಾ ಇದೆ. ಯಾರ್ಯಾರಿಗೆಲ್ಲ ಇಷ್ಟ ಇರುತ್ತೋ ತಮ್ಮ ಫೋಟೋಗ್ರಾಫ್ ಪೇಂಟ್ ಮಾಡಿಸ್ಕೋಬೇಕು ಅಂತ ಹೇಳಿ ಅಂಥವ್ರು ಸ್ಕೆಚ್ ಹಾಕಿಸ್ಕೊಳ್ತಾ ಇರ್ತಾರೆ ರೆಗ್ಯುಲರ್ ಆಗಿ. ಏನ್ ಕಾಸ್ಟ್ ಸರ್? 200 rupees. ಓಕೆ, 200 rupees ಅಂತೆ. ಯಾರು ಬೇಕು ಅವ್ರು ಬಂದು ಸ್ಕೆಚ್ ಮಾಡಿಸ್ಕೊಳ್ಬೋದು. ಸಡನ್ ಆಗಿ ಈ ಫೋಟೋಸ್ನ ನೋಡಿದ್ರೆ ನಮಗೆ ಫೋಟೋಸ್ ಅಂತಾನೆ ಫೀಲ್ ಆಗುತ್ತೆ, ಇದು ಪೇಂಟಿಂಗ್ ಅಂತ ಅನ್ಸಲ್ಲ. ಬಟ್ ಇದೆಲ್ಲ ಚಾರ್ಕೋಲ್ ಪೇಂಟಿಂಗ್ ಅಂತಂತೆ. ಅಂಡ್ ಇವ್ರಿಗೆ ಕನ್ನಡ ಬರಲ್ಲ, ಯಾಕಂತ ಹೇಳಿದ್ರೆ ಆಲ್ ಓವರ್ ಕಂಟ್ರಿ ಎಲ್ಲರೂ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಬೇರೆ ಬೇರೆ ಸ್ಟೇಟ್ಸ್ ಇಂದ ಬಂದಿರ್ತಾರೆ. ಸೊ ಯುವರ್ ಫ್ರಮ್ ಮಹಾರಾಷ್ಟ್ರ. ಸೊ ಇವ್ರು ಬಂದಿರೋದು ಮಹಾರಾಷ್ಟ್ರ ಇಂದ. ಸೊ ವಾಟ್ ಇಸ್ ದಿಸ್ ಪೇಂಟಿಂಗ್? Sachin Tendulkar. Sorry. Charcoal portrait. Yes. Okay. Charcoal portraits ಎಲ್ಲದು ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಅಂದ್ರೆ ಏನೆಲ್ಲ ಫ್ರೇಮ್ ಮಾಡಿಟ್ಟಿದ್ದಾರೆ ಅದೆಲ್ಲ. ಸರ್ ಕಾಸ್ಟ್? Sir 8,000 for A3 size. A3 size ಗೆ 8,000. ಓಕೆ, ನೋಡಿ ಇಲ್ಲಿ A3 ಸೈಜ್ ಏನಿದೆ ಅದಕ್ಕೆಲ್ಲ 8,000 ಅಂತೆ. ದಿಸ್ ಒನ್ 8,000. This is A3 size only. This is the A3 size. Okay. And these are all? This is 28,000. Okay. Yeah. This is 36,000. What kind of paintings? Acrylic painting. Acrylic on canvas. Okay. Excuse me. Every year you will visit or what? Yeah. Every year. Your name? Shreyas Kulkarni. Shreyas Kulkarni. From Maharashtra. Okay. From Maharashtra. Okay. And this painting? This is painting. Actually, this is not original one. Original one is sold out. Okay. This is print. Print of that painting. Yes. Okay. ಇವರು ಪೇಂಟ್ ಮಾತ್ರ ತಂದಿಲ್ಲ ನೋಡಿ. ಇಲ್ಲಿ ಬೆಳಗ್ಗೆ ಇದು ಸೇಲ್ ಆಗಿದೆಯಂತೆ. ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿರೋದಲ್ವಾ. ಬೆಳಗ್ಗೆ ಸೇಲ್ ಆದ್ಮೇಲೆ ಅದ್ರ ಪ್ರಿಂಟ್ ನ ಇಟ್ಕೊಂಡಿದ್ದಾರೆ. ಇದು ಸೇಲ್ ಆಗುತ್ತೆ ಅನ್ಸುತ್ತೆ ಬಹುಶಃ. ಚೆನ್ನಾಗಿದೆ. ಥ್ಯಾಂಕ್ ಯು. This is famous fall from Maharashtra. Actually, Satara district. ಓಕೆ, ನೋಡಿ ಇಲ್ಲಿ ಮಹಾರಾಷ್ಟ್ರ ಇಂದ ಬಂದಿರೋದ್ರಿಂದ ಅಲ್ಲಿದು ಒಂದು ಫೇಮಸ್ ಫಾಲ್ಸ್ ಏನಿದೆ ಅದನ್ನ ಕೂಡ ಪೇಂಟ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದಾರೆ. ತುಂಬಾ ಜನ ಆ ಕಡೆಯವರೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರಲ್ವಾ, ಅವರೆಲ್ಲ ಮಿಸ್ ಮಾಡ್ಕೊಂಡ್ರೆ ಇಲ್ಲಿ ಬಂದು ತಗೊಂಡ್ಬೋದು. ಅದನ್ನು ಕಾಸ್ಟ್ 36,000. 36,000. ಓಕೆ, ವುಡ್ ಆರ್ಟ್ಸ್ ಇದೆ ಇಲ್ಲಿ. ಇಲ್ಲ ಹೆಂಗ್ ಮಾಡಿರೋದಂತ ಹೇಳಿದ್ರೆ ಬರ್ನಿಂಗ್, ಮರನ ಬರ್ನ್ ಮಾಡಿ ಬೇಕಾಗಿರೋ ತರ ಪೇಂಟಿಂಗ್ಸ್ ರೆಡಿ ಮಾಡಿದ್ದಾರೆ. ಸೊ ಕಾಸ್ಟ್ 15,000. ನೋಡಿ ಇದನ್ನ ವುಡ್ ಅಲ್ಲಿ ಬರ್ನ್ ಮಾಡಿರೋದು 15,000 rupees ಅಂತೆ. ಸರ್ ನೀವು ಎಲ್ಲಿ ಅವರು? ಬೆಂಗಳೂರು ಅವರೇನಾ? ಓಕೆ, ಟ್ರೈನ್ ಎಲ್ಲ ಮಾಡಿದ್ದಾರೆ. ಬೇರೆ ಬೇರೆ ಪೇಂಟಿಂಗ್ಸ್ ಇದೆ. ಏನ್ ಪೇಂಟಿಂಗ್ಸ್ ಇದಲ್ಲ? ಟೆಕ್ಸ್ಚರ್. ಓಕೆ, ಕಾಸ್ಟ್ ಎಲ್ಲ? ಡನ್. ಪೇಂಟಿಂಗ್ಸ್ ಇದಲ್ಲ ಅಕ್ರಿಲಿಕ್ ಪೇಂಟಿಂಗ್ಸ್ ಏನಾ? ಯಾವ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀರಾ? ಫೋಕ್ ಮ್ಯೂಸಿಷಿಯನ್ಸ್. ಓಕೆ, ನೋಡಿ ಇಲ್ಲಿ ತಬಲಾ, ಚಂಡೆ, ಯಾವ್ದಾದ್ರು ಬೇಕು, ಪಿಪಿ ಎಲ್ಲ. ಒಂದ್ ಕಡೆ ಹಸುನು ಇದೆ. ಕಾಸ್ಟ್ ಎಲ್ಲ
25,000ದಿಂದ 1 ಲಕ್ಷದವರೆಗೂ ನೋಡಿ. ಡಿಫ್ರೆಂಟ್ ಆಗಿದೆ ಒಂದೊಂದು ಕಲೆಕ್ಷನ್ಸ್. 25,000 ಇಂದ 1 ಲಕ್ಷದವರೆಗೂ ಕಾಸ್ಟ್ ಇದೆ. ಬುದ್ಧ ತುಂಬಾ ಕಡೆ ನೋಡಿದೀನಿ ನೋಡು, ಬಟ್ ಫಸ್ಟ್ ಟೈಮ್ ನಾನು ಈ ತರ ನೋಡ್ತಿರೋದು. ಇರುತ್ತೆ ಅನ್ಸುತ್ತೆ ಬೇರೆ ಬೇರೆ ಕಡೆ, ಬಟ್ ನಾನು ನೋಡ್ತಿರೋದು ಫಸ್ಟ್ ಟೈಮ್. ಬುದ್ಧ ಮಲ್ಗಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇರೋದು, ಅದು ಜೋಕಾಲಿ. ಇನ್ನೊಂದು ಕೆಳಗಡೆ ಒಂದು ಬುದ್ಧ ಇದೆಯಲ್ಲ ದೊಡ್ಡದು. ಸರ್ ಇದೆಲ್ಲ ಏನ್ ಪೇಂಟಿಂಗ್ಸ್ ಇದೆಲ್ಲ? ಅಕ್ರಿಲಿಕ್ ಪೇಂಟಿಂಗ್ ಏನಾ? ಏನ್ ಕಾಸ್ಟ್ ಸರ್? ಕಾಸ್ಟ್ ಎಲ್ಲ ಏನು? 13,000 ವಿತ್ ಫ್ರೇಮ್ ಆರ್ ವಿತೌಟ್ ಫ್ರೇಮ್? ವಿತೌಟ್ ಫ್ರೇಮ್ 13,000. ಎಷ್ಟು ದಿನ ಹಿಡಿಯುತ್ತೆ ಇದೆಲ್ಲ ಮಾಡೋದಕ್ಕೆ? 2 ವೀಕ್ಸ್. ಓಕೆ, ನೋಡಿ ಇಲ್ಲಿ ಅಕ್ರಿಲಿಕ್ ಪೇಂಟಿಂಗ್ಸ್ ಅಂತೆ. ಒಂದೊಂದರ ಡಿಫ್ರೆಂಟ್ ಆಗಿದೆ. ಹಿಂದೆ ಬ್ಯಾಕ್ ಡ್ರಾಪ್ ಅಲ್ಲಿ ಇದೆ ನೋಡಿ, ದೊಡ್ಡ ದೊಡ್ಡ. ಸರ್ ಯಾವ್ದೇ ಫೋಟೋ ತಂದ್ರೂ ಫ್ರೇಮ್ ಹಾಕೊಡ್ತೀರಾ? ಏನ್ ಚಾರ್ಜಸ್ ಮಾಡ್ತೀರಿ? ಒಂದೊಂದು ಬೇರೆ ಬೇರೆನಾ ಏನು? ಫ್ರೇಮು ಸೈಜು ಎಲ್ಲ ಮ್ಯಾಟರ್ ಆಗತ್ತೆ. ಓಕೆ, ನೋಡಿ ಇಲ್ಲಿ ಫ್ರೇಮ್ ಎಲ್ಲ ಹಾಕೊಡ್ತಾ ಇದ್ದಾರೆ. ಯಾವ ಫೋಟೋಸ್ ತಗೊಬಂದ್ರು ಅಂದ್ರೆ ಕೆಲವ್ರು ಮಾರ್ತಾ ಇರೋರೆಲ್ಲ ವಿತೌಟ್ ಫ್ರೇಮ್ ಮಾರ್ತಾ ಇದ್ದಾರೆ. ಹಂಗಾಗಿ ಇಲ್ಲಿಗೆ ತಗೊಬಂದು ಅವ್ರಿಗೆ ಇಷ್ಟ ಬಂದಿದ್ ತರ ಫ್ರೇಮ್ಸ್ ಎಲ್ಲ ಹಾಕಿಸ್ಕೊಂಡು ತಗೊಂಡ್ ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ದು ಫೋಟೋನ ಬಿಡಿಸಿ ಕೊಡ್ತಾ ಇದ್ರು, ಸ್ಕೆಚ್ ಹಾಕೊಡ್ತಾ ಇದ್ರು, ಪೋರ್ಟ್ರೇಟ್ಸ್. ಇಲ್ಲಿ ಕಾರ್ಟೂನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನೋಡಿ. ಚೆನ್ನಾಗಿದೆ, ಇಲ್ಲಿದೆ ನೋಡಿ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಹುಲಿ ಪೇಂಟಿಂಗ್ ನೋಡಿ. ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಅನ್ಸುತ್ತೆ ನೋಡಮ್ಮ ಇಲ್ಲಿ ಪೇಂಟಿಂಗ್ಸು. ಸರ್ ಏನ್ ಪೇಂಟಿಂಗ್ಸ್ ಇದೆಲ್ಲ? ಏನ್ ಆಯಿಲ್ ಪೇಂಟಿಂಗ್ಸ್. ಏನ್ ಕಾಸ್ಟ್ ಅದು? 5 lakhs. ಫೋಟೋ ಇಟ್ಕೊಂಡು ಅದನ್ನ ನೋಡಿದ್ರೆ ಫೋಟೋ ತರನೇ ಫೀಲ್ ಆಗತ್ತೆ. ಆಯಿಲ್ ಪೇಂಟಿಂಗ್ ಅಂತಾನೆ ಅನ್ಸಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಒಂದು ಕಣ್ಣು ಕೂಡ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಕ್ಲಾರಿಟಿ ಇದೆ ಅಂತ. ಲಿಟ್ರಲಿ ಫೋಟೋ ತೆಗ್ದಿದ್ ತರಾನೇ ಇದೆ. 5 lakhs ಅಂತೆ ಈ ಫ್ರೇಮ್ಗೆ. ತುಂಬಾ ಚೆನ್ನಾಗಿದೆ ಎಲ್ಲ. ಸರ್ ನಿಮ್ಮ ಹೆಸರು? ಇಟ್ಸ್ ಓಕೆ. ಮಾರಿಯಪ್ಪನ್. ಯು ಆರ್ ಫ್ರಮ್ ತಮಿಳ್ನಾಡು. ಓಕೆ ಸರ್, ಇದು ಆಯಿಲ್ ಪೇಂಟಿಂಗ್ಸಾ? ಎಷ್ಟು ದುಡ್ಡು? 1 ಲಕ್ಷ. ನೋಡಿ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಯನ್ನ ಮನೆಗೆ ತಗೊಂಡು ಹೋಗ್ಬೇಕು ಅಂದ್ರೆ 1 ಲಕ್ಷ ಕೊಡ್ಬೇಕು. ಕಮ್ಮಿ ಮಾಡ್ಕೊಡ್ತೀರಾ? ಓ, ನೆಗೋಷಿಯಬಲ್. ಸಾರಿ, ಫಿಕ್ಸ್ಡ್ ರೇಟ್ ಇಲ್ವಾ? ಕೆಲವರು ಫಿಕ್ಸ್ಡ್ ರೇಟ್ ಅಂತಾರಲ್ಲ ಸರ್. ಹಾ, ಕಾಡಾನೆಗಳನ್ನೆಲ್ಲ ಒಳಗಿಳಿಸ್ಬಿಟ್ಟಿದೀರಾ, ಏನ್ ಕತೆ? ಎಲ್ಲಿ ಅವ್ರು ನೀವು? ಬನ್ನೇರ್ಘಟ್ಟ ರೋಡ್. ಅದಕ್ಕೆ ಎಲ್ಲ ಇರೋ ಕಾಡು ಪ್ರಾಣಿಗಳನ್ನೆಲ್ಲ ಕರ್ಕೊಂಡ್ ಇಲ್ಲೇ ಕೂರಿಸ್ಕೊಂಡಿದೀರಾ? ಅದು ಆಯಿಲ್ ಪೇಂಟಿಂಗ್, ಬಟ್ ಬೇರೆ ತರ ಇದೆ. ಕೋನಿಂಗ್ ವರ್ಕ್ ಮಾಡಿ, ಹಾ, ಮಾರ್ಬಲ್ ಡಸ್ಟ್ ನ ಯೂಸ್ ಮಾಡಿ ಕೋನಿಂಗ್ ಅಲ್ಲಿ ಆತರ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ಪೇಂಟ್ ಮಾಡಿರೋದಂತೆ. ಕಾಸ್ಟ್ ಎಲ್ಲ ಏನು? 25,000. ಓಕೆ ಓಕೆ, 20. ಫೈನ್. ನೀವು ಬೆಂಗಳೂರು ಅವರೇನಾ? ಎಲ್ಲಿ ಅವರು? ಬ್ಯಾಂಗ್ಳೂರ್. ನೋಡೋರು ಕೋರಮಂಗ್ಲ. ಥ್ಯಾಂಕ್ ಯು. ಇದೆಲ್ಲಾನು ಆಯಿಲ್ ಪೇಂಟಿಂಗೇನಾ? ಕಂಪ್ಲೀಟ್ ನಿಮ್ಮ ಹತ್ರ ಏನಿದೆ ಎಲ್ಲ ಆಯಿಲ್ ಪೇಂಟಿಂಗ್. ಬಟ್ ನಮ್ಗೆ ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತಲ್ವಾ? ಇದು ಏನು ಅಂತ ಗೊತ್ತಾಗೋದಿಲ್ಲ ನಮ್ಗೆ ನೋಡಿದ ತಕ್ಷಣ. ಓಕೆ, ಇದೆಲ್ಲ ಕೋನಿಂಗ್ ವರ್ಕ್ ಏನಾ? ಅದೇ ಅವಾಗ್ಲೇ ಹೇಳಿದ್ರಲ್ಲ ಡಸ್ಟ್ ಅಂತ. ಓಕೆ, ಏನ್ ಮೆಟೀರಿಯಲ್ ಇದು? ಕ್ಯಾನ್ವಾಸ್ ಮೇಲೆ ಮಾಡಿರೋದು. ಓಕೆ ಫೈನ್. ಅದು ತುಂಬಾ ಚೆನ್ನಾಗಿದೆ ಎಲೆಗಳದ್ದು. ಅದೆಲ್ಲ ಕಾಸ್ಟ್. ಬಾಡಿಗೆ ಮನೇಲಿ ಇರೋರು ಎಷ್ಟು ತಗೊಂಡು ಏನ್ ಪ್ರಯೋಜನ? ಸ್ವಂತ ಮನೆ ಮಾಡಿದ್ಮೇಲೆ ತಗೋಬೇಕು. ಏನ್ ಕಾಸ್ಟ್ ಇದೆಲ್ಲ?
ಅಬ್ಬಾ ಅಂಕಲ್ ಇಡೀ ಫ್ಯಾಮಿಲಿ ಹೆಂಗಿದೀರಾ ಅಂತ ಅಂದ್ರೆ ಅಮ್ಮ ಕಷ್ಟ ಪಡೋದು ಮಗ ಸೇಲ್ ಮಾಡಿ ಕಮಿಷನ್ಗೋಸ್ಕರ ಅಂತೆ. ನೀವು ನೋಡಿ ಎಲ್ಲ ಪ್ರಮೋಟ್ ಮಾಡ್ತಿದ್ದೀರಾ. ಫ್ಯಾಮಿಲಿ ಪೂರ್ತಿ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಮಾಡ್ಬೇಕು. ನೀವು ಪ್ರತಿ ವರ್ಷ ಬರ್ತೀರಾ ತಾನೆ? ಯಾವತ್ತೋ ಒಂದಿನ ಬಂದ್ ನಿಮ್ಮ ಹತ್ರನೇ ತಗೋತೀನಿ, ನೆನ್ಪಿಟ್ಕೊಳ್ಳಿ. ಇನ್ 2 ವರ್ಷದೊಳಗಡೆ ವರ್ಷದೊಳಗಡೆ ಬರ್ತೀನಿ ಅಂಕಲ್. ಇದೇ ಪೇಂಟ್ ಇಟ್ಕೊಂಡಿರಿ, ತಗೊಳ್ತೀನಿ. ಖಂಡಿತ. ನಂಬರ್ ಇದೆಯಲ್ಲ, ನಂಬರ್ ಶೇರ್ ಮಾಡೋಣ. ಅವಾಗ ಕಮಿಷನ್ ಕೊಡ್ಸಿ ಅವ್ರ ಕೈಲಿ. ಹೆಸರು ನಿಮ್ದು? ವಿದ್ಯಾ. ಅವ್ರ ಸೇಲ್ಸ್ ಪರ್ಸನ್ ಮತ್ತೆ ಇನ್ನೊಂದ್ ಕಡೆ ಅವ್ರ ಮಾರ್ಕೆಟಿಂಗ್ ಟೀಮ್ ಅವರು ಇವ್ರೆಲ್ಲಾರು ಚೆಕ್ ಮಾಡ್ಕೊಬಿಡಿ. ನಿಮ್ ಖುಷಿಗ್ ಮಾಡ್ತಿರೋದಾ ಅಥವಾ ಏನು? ಪ್ರತಿ ವರ್ಷ ಬರ್ತೀರಾ ಆಂಟಿ? ಓಕೆ. ಅಷ್ಟಿದ್ರೆ ಸಾಕು ಬಿಡಿ ಅಂಕಲ್. ಮತ್ತೆ ಇನ್ಯಾರು ಹೆಲ್ಪ್ ಬೇಕು, ಸಪೋರ್ಟ್. ಗಂಡಂದ ಒಂದ್ ಸಪೋರ್ಟ್ ಇದ್ರೆ ಹೆಂಡತಿ ಏನ್ ಬೇಕಾದ್ರೂ ಮಾಡ್ತಾರೆ. ಓಕೆ. ಇವಾಗ ಸೇಲ್ ಮಾಡಿದ್ರ ಹೋಗ್ಲಿ ಯಾವ್ದಾದ್ರು? ಈಗ ಸುಮಾರು ಹೋಯ್ತಾ? ಎಷ್ಟೆಷ್ಟಕ್ಕೆ ಸೇಲ್ ಮಾಡಿದ್ರಿ? Last 8,000. Okay. Big one. This is 5,000. Okay. Canvas. It's a glass made of customized crystal. Customized crystal ಇಂದ ಮಾಡಿರೋದಂತೆ. Okay. This is something different. Yes. Cost? 15,000. 15,000. We have that also with a radium. This is also with a radium. Okay. Radium use ಮಾಡಿ ಮಾಡಿರೋದಂತೆ. 15,000. You're from? Jammu Kashmir. ಜಮ್ಮು ಕಾಶ್ಮೀರ್. ತಲೆಯ ಭಾಗದಿಂದ ಇಲ್ಲಿಗೆ ಇಳಿದವ್ರೆ. ಓಕೆ. ಸರ್ ನಿಮ್ ಹೆಸರು? My name is Rahul. ರಾಹುಲ್. ಚಂದ ಇದೆ ಅಲ್ಲ? ಓಕೆ. ಹ್ಯಾಂಗಿಂಗ ಇದೆಲ್ಲ ನೋಡಿ ಮನೇಲಿ ಹ್ಯಾಂಗ್ ಮಾಡೋದಕ್ಕೆ. ಹಳ್ಳಿ ಕಾರ ಯಾವ್ದಿನ? 3,000. ತುಂಬಾ ಚೆನ್ನಾಗಿದೆ. ಮರದ ಮೇಲೆ ಡಿಸೈನ್ ಮಾಡಿ ಮಾಡಿರೋದು ಹ್ಯಾಂಗಿಂಗ್ಗೆ ಅಂತ ಹೇಳಿ. ಇದೆಲ್ಲ ಪ್ಲೇಟ್ಸ್ ಇದೆ. ಓಕೆ. ಚಂದ ಇದೆ ಅಲ್ಲ? ಎಲ್ಲ ಉಡ್ಡೇನಾ? ಏನಕ್ಕಿದು ಕ್ಯಾಂಡಲ್ಸ್? ಏನ್ರದ್ದು? ರೆಗ್ಯುಲರ್ ಕ್ಯಾಂಡಲ್ಸ್ ಡಿಸೈನ್ ಮಾಡಿರೋದಷ್ಟೇನಾ ಅಥವಾ ಏನು? ನೆಕ್ಸ್ಟ್ ಲೆವೆಲ್ ಬಿಡಿ ನೀವು. ಆನೆಗೆ ಈ ರೇಂಜ್ ಪೇಂಟ್ ಮಾಡಿದೀರಲ್ಲ ನೀವು. ಇದಕ್ಕೊಂದ್ ನ್ಯಾಯ, ಇದಕ್ಕೊಂದ್ ನ್ಯಾಯನಾ ನಿಮ್ದು? ಆನೆನ ಕಲರ್ಫುಲ್ ಮಾಡ್ಬಿಟ್ಟಿದೆ. ಅಯ್ಯೋ ಏನೋ ಆನೆ ಕೊಂಬೆ ಬಿದೋಗ್ತಾ ಇದೆ. ಓ ಫೈನ್. ಆಮೇಲೆ ನನಗೆಲ್ಲೋ ದಂಡ ಕಟ್ಟಂಗ್ ಮಾಡ್ತೀರಾ ಅನ್ಕೊಂಡೆ. ಆನೆದು ಬೇಕಾದಂತ ಒಬ್ಬೊಬ್ರು ಒಂದೊಂದ್ ರೇಟ್ ಹೇಳ್ತಾ ಇದ್ದೀರಾ. ಕರೆಕ್ಟ್ ಆಗಿ ಹೇಳಿ, ಯಾರು ಮಾಡಿರೋದು? ಮಾರೋದೊಬ್ರು ಮಾಡೋದೊಬ್ರಾ? ಥ್ಯಾಂಕ್ ಯು. ಎಲ್ಲ ಹ್ಯಾಂಗಿಂಗ್ಸೇ ಮಾಡಿರೋದಾ ಕಂಪ್ಲೀಟ್? ಅಲ್ಲೆಲ್ಲ ನೋಡಿ ಅಲ್ಲಿ ಚಂದ ಇದೆ. ಹುಷಾರು. ಉತ್ತರ ಕರ್ನಾಟಕದ ಹೆಮ್ಮೆ. ಇದನ್ನ ಈ ರೇಂಜಿಗೆ ಪೇಂಟಿಂಗ್. ಇದಕ್ಕೆ ಏನಂತ ಕರೀತಾರೆ? ಏನ್ ಪೇಂಟಿಂಗ್ ಅಂತ ಕರೀತಾರೆ? ಹೌದಾ? ಓಕೆ. ಎಲ್ಲ ನೀವು ಮಾಡಿರೋದಾ? ಇವ್ರೆಲ್ಲರೂ ಕರ್ಕೊಂಡ್ಬಂದು ಇಲ್ಲಿ ಮಾರಕ್ ಕೂರಿಸಿದೀರಾ? ಹಂಗೆ ಮಗನ್ ಸಪೋರ್ಟ್ ಮಾಡಕ್ ಅಲ್ಲಿಂದ ಬಂದಿದ್ದೀರಾ? ಮಾಡಿ ಮಾಡಿ. ರೋಸ್ ವುಡ್ ಇನ್ಲೆ ಅಂತ ಮೈಸೂರು ಸ್ಟೈಲ್ ಇದು. ರೋಸ್ ವುಡ್. ಓಕೆ. ಇದು 400 ವರ್ಷದ ಹಿಸ್ಟ್ರಿ ಇದೆ. ಓಕೆ. ಇದು ಮಹಾರಾಜರು ಅವರ ಪ್ಯಾಲೇಸಲ್ಲಿ ಯೂಸ್ ಮಾಡ್ತಾ ಇದ್ದಂಥ ವರ್ಕ್ಗಳು, ಅವ್ರದ್ದು ಫರ್ನಿಚರ್ಸು, ಡೋರ್ಸು, ಇದಕ್ಕೆಲ್ಲ ಅದನ್ನ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಅದನ್ನ ಮಾರ್ಕೆಟಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಬಹಳಷ್ಟು ಜನ ನಮಗೂ ಮೊದಲು ಬೇಕಾದಷ್ಟು ಜನ ವರ್ಕ್ ಮಾಡಿದ್ದಾರೆ, ಒಳ್ಳೊಳ್ಳೆ ವರ್ಕ್ಗಳು ಮಾಡಿದ್ದಾರೆ. ನಾವು ಇದೇನು ಟ್ರೆಡಿಷನಲ್ ಪ್ಯಾಟರ್ನ್ ಇತ್ತು ಅದನ್ನ ಒಂದು ಸ್ವಲ್ಪ ಕಾಂಟೆಂಪ್ರರಿ ಪ್ಯಾಟರ್ನ್ ಕರೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ ಸರ್, ನೀವು ಎಲ್ಲಿನವರು? ಮೈಸೂರು. ಮೈಸೂರು. ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ದೀರಾ? ಟೀಮೇ ಇದೆ. ಅಂದ್ರೆ ಇದು ಬೇರೆ 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 ಸ್ಕಿಲ್ಡ್ ವರ್ಕರ್ಸ್ ಬೇಕಲ್ಲ. ಓಕೆ. ನೀವು ಬಿಸ್ನೆಸ್ ನೋಡ್ಕೊಳ್ಳೋದಾದ್ರೆ ಕಲ್ಲಕ್ಕೆ ದುಡ್ಡು ಹಾಕೋದಾದ್ರೆ ಒಬ್ಬರೇ ಸಾಕು. ಎಲ್ಲ ಸ್ಕಿಲ್ ಇರಬೇಕು ಅವ್ರಿಗೆ. ಕಟಿಂಗ್ ಸ್ಕಿಲ್ ಇರಬೇಕು, ಫಿನಿಶಿಂಗ್ ಸ್ಕಿಲ್ ಇರಬೇಕು. ಸರ್ ಹೆಂಗ್ ಮಾಡ್ತೀರಾ ಇದೆಲ್ಲ? ನೋಡಿ ಇದು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ, ಸ್ಯಾಂಪಲ್ ಮಾಡ್ತಾ ಇದ್ದಾರೆ, ಕಟಿಂಗ್ ಆಗ್ತಾ ಇದೆ, ಕಟಿಂಗ್ ಮಾಡ್ತಾ ಇದ್ದಾರೆ.
ಚಿಕ್ಕವರಿಗೆಲ್ಲ ಇರುತ್ತಾ? ನಮಗೆ ನೋಡೋದಕ್ಕೆ ಈಸಿ, ಇಷ್ಟೇ ಏನೋ ಅನ್ನೋ ಥರ ಇರುತ್ತೆ. ಹೌದು, ದೊಡ್ಡದು 6 ತಿಂಗಳು ತಗೊಂಡು ಅದನ್ನು ಮಾಡಿದ್ದೀರಾ. ಕಾಸ್ಟ್ ಎಷ್ಟು? 4 lakhs. 6 ತಿಂಗಳು ಕಷ್ಟಪಟ್ಟಿರೋದಕ್ಕೆ 4 lakhs. ಅದೇನು ದೊಡ್ಡದು ಅಂತ ಅನ್ಸಲ್ಲ, ಯಾಕಂದ್ರೆ ಅಷ್ಟು ವರ್ಕ್ ಹಿಡ್ದಿದೆಯಲ್ಲ. ಚಿಕ್ಕದೆಲ್ಲ ಎಷ್ಟು ಸರ್? ಚಿಕ್ಕದೆಲ್ಲ ನಮಗೆ 8,000 rupees 8,000 rupees ಇಂದ ಶುರು ಆಗುತ್ತೆ. ಓಕೆ, ನಾವು ಯಾವುದೋ ಒಂದು ಫೋಟೋ ತೋರಿಸ್ಬಿಟ್ಟು ಈ ಥರದ್ದು ಬೇಕು ನಮಗೆ ಅಂತಂದ್ರೆ ಅದನ್ನ ಮಾಡ್ಕೊಡ್ತೀವಿ. ಓಕೆ, ಇದೆಲ್ಲ ಏನು ಸರ್? ಇದು ಬಾಕ್ಸ್ಗಳೆಲ್ಲ ರೀಕ್ಲೈಮ್ ವುಡ್ ಅಲ್ಲಿ ಮಾಡೋದು ಮೇಡಮ್. ಅಂದ್ರೆ ಮನೆಗೆ ಹೊಡೆದಿರ್ತಾರಲ್ಲ ಆ ಮರಗಟ್ಟು ಹೊಸದಲ್ಲಿ ವುಡ್ ಎಲ್ಲ ಇವೆಲ್ಲ ರೀಕ್ಲೈಮ್ ವುಡ್ ಅಲ್ಲಿ ಮಾಡ್ತಾರೆ. ಚಿಕ್ಕಬಳ್ಳಿ ವುಡ್ ಸ್ಪೈಸ್ ಬಾಕ್ಸಸ್, ಚೇರ್ ಬೇರೆ ಇದೆ, ಚಿಕ್ಕದೊಂದು ಪುಟಾಣಿ ಚೇರ್. ಫೋಲ್ಡಬಲ್ ಅಲ್ಲ? ಏನು ಕಾಸ್ಟ್ ಅದು ಚೇರು? ಚೇರ್ 2,500 ಆರ್ಟಿಕ್. ಓಕೆ, ಅದು ರೀಕ್ಲೈಮ್ ವುಡ್ ಅಲ್ಲಿ. ಬರೀ ತೇಗ ಅಥವಾ ಬೀಟೆ ಮರ ಇದ್ರಲ್ಲೇ ಮಾಡಿರೋದ ಎಲ್ಲ ಐಟಮ್ಸ್? ಇದು ಅದು ಇಲ್ಲೇ ಸೇಮ್ ಇಲ್ಲೇ ಬರ್ತದೆ. ಓಕೆ, ಏನು ಕಾಸ್ಟು? ಅದೆಲ್ಲ 3 ಆಗುತ್ತೆ, ಇದೆಲ್ಲ 4 ಆಗುತ್ತೆ. ವರ್ಕ್ ಜಾಸ್ತಿ ಹಿಡಿಯುತ್ತೆ. ನಿಮ್ಗೆ ಏನಲ್ಲಿ ಡಿಫ್ರೆಂಟ್ ಕಲರ್ಸ್ ಕಾಣುತ್ತಲ್ಲ ವುಡ್, ಅದರಲ್ಲಿ ಡಿಫ್ರೆಂಟ್ ಶೇಡ್ಸ್, ಡಿಫ್ರೆಂಟ್ ವುಡ್ ಯೂಸ್ ಮಾಡಿರ್ತೀವಿ. ಎಕ್ಸಾಂಪಲ್, ಈ ಶೇಡ್ ಬೇಕು ಅಂದರೆ ಈ ವುಡ್ ಯೂಸ್ ಆಗುತ್ತೆ, ಈ ಶೇಡ್ ಬೇಕು ಅಂದರೆ ಈ ವುಡ್ ಯೂಸ್ ಆಗುತ್ತೆ, ಎಲ್ಲೋ ಶೇಡ್ ಬೇಕು ಅಂದರೆ ಈ ಥರ ಯೂಸ್ ಆಗುತ್ತೆ. ಬೇರೆ ವುಡ್ ಯೂಸ್ ಮಾಡ್ತೀವಿ. ಓಕೆ, ಬೇರೆ ಯೂಸ್ ಮಾಡ್ಕೊಂಡು ಕಟ್ ಮಾಡಿ ಶೇಪಿಗೆ ಏನು ಶೇಪ್ ಬರುತ್ತೆ ಕಟ್ ಮಾಡಿ ಅದ್ರೊಳಗೆ ಫಿಟ್ ಮಾಡಿ ಪಾಲಿಶ್ ಮಾಡಿ ಸ್ಯಾಂಡಿಂಗ್ ಆಗುತ್ತೆ, ಪಾಲಿಶಿಂಗ್ ಆಗುತ್ತೆ. ಆ ಗ್ರೀನ್ ಕಲರ್ ಇರೋದೆಲ್ಲ ಅದೆಲ್ಲ ವುಡ್ಗೆ ಇದು ಮಾಡ್ತೀವಿ, ಏನೋ ವುಡ್ ಸ್ಟೇನ್ ಮಾಡಿ ಅದನ್ನ ಡ್ರೈ ಮಾಡಿ ಬರೀ ಕೆಲಸ ಹಿಡಿಯುತ್ತೆ. ಹೌದೌದು. ಇಟ್ ಟುಕ್ ಆಲ್ಮೋಸ್ಟ್ 6 months ಟು ಮೇಡ್ 1 ವಾಲ್. ಓಕೆ, ಮೋದಿ ಅವ್ರನ್ನ ಯಾರು ಕರ್ಕೊಬಂದು ಇಟ್ಕೊಂಡ್ಬಿಟ್ಟವ್ರು ನೋಡಿ. ಯಾರು ಕರ್ಕೊಂಬಂದಿರೋದಂತ ಗೊತ್ತಿಲ್ಲ, ಆರ್ಟಿಸ್ಟ್ ಹಿಂದೆ ಹೋಗ್ಬಿಟ್ಟವ್ರೆ. ಮೋದಿ ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ, ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿರ್ತಾರಲ್ವ, ನಮಗೆ ನೋಡೋಕೆ ಫೋಟೋ ಥರ ಫೀಲ್ ಆಗೋ ಥರ. ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ ಎಲ್ಲದನ್ನು ಕೂಡ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು CKP ಒಳಗಡೆ ಅಂತೂ ಹೋಗೋದಕ್ಕೆ ಆಗಲಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.